ಸರ್ ಐ ಗಾಟ್ 98% ಅಲ್ಲಿ 100 ಅಲ್ಲಿ 98% ಮಾತ್ರ ಜನ ನಮ್ಮನ್ನು ಅಂದರೆ ಗೆಲ್ಲಬಾರ್ದು, ಇವ್ರು ಸೋಲ್ಬೇಕು ಆ ಥರದ್ದೇ ನೋಡುವ. 2% ಮಾತ್ರ ಜನ ನಮ್ಮನ್ನು ಕಾಲೆಳೆಯಲ್ಲ, ಅಯ್ಯೋ ಬಿಡು ಅವ್ರ ಲೈಫು ಅವ್ರದ್ದು ಅಂತ ನೋಡ್ಕೊಳ್ತಾರೆ. ಆದರೆ 98% ಜನ ಮಾತ್ರ 100% ಕಾಲೆಳೆಯೋದು, ನಾವು ಬಿದ್ದಾಗ ಬಿದ್ದದ್ದನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಇರೋದೇ ಹಾಗೆ. ಸೊ ನಿಮ್ಮನ್ನು ಕಾಲೆಳೆದವರು, ನಿಮ್ಗೆ ಹಿಂಸೆ ಕೊಟ್ಟವರು, ಅವಮಾನ ಮಾಡಿದವರು, ನೋವು ಮಾಡಿದವರು, ಚುಚ್ಚಿ ಮಾತಾಡಿದವ್ರಿಗೆಲ್ಲ ಈಗ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ? ನೀವು ಚುಚ್ಚಿದ್ದಕ್ಕೆ, ನೀವು ಅವಮಾನ ಮಾಡಿದ್ದಕ್ಕೆ, ನೀವು ನನಗೆ ನೋವು ಕೊಟ್ಟಿದ್ದಕ್ಕೆ, ನೀವು ನನ್ನ ತಿರಸ್ಕಾರವಾಗಿ ನೋಡೋದಕ್ಕೆ ಇವತ್ತು ನಾನು ಗಟ್ಟಿಗಿರಾಗಿ ನಿಂತ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ಇದು 2003 ಬಣ್ಣ ಹಚ್ಚಿದಾಗ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದಾಗ ಹೇಗಿತ್ತು ಅದನ್ನ ಈಗ ನೆನಪು ಮಾಡ್ಕೊಳ್ಳೋದು? ಒಂದು ದೊಡ್ಡ ಒಂದು ಫೀಲಿಂಗ್ ಅದು. ಅಂದರೆ ವೀರಭೂಮಿ ಅನ್ನೋ ರೆಸಾರ್ಟಲ್ಲಿ ನಾನು ಮ್ಯಾನೇಜರ್ ಆಗಿ ಇದ್ಕೊಂಡು ಕನ್ನಡ ಜಾನಪದ ಹಾಡುಗಳನ್ನು, ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ದೆ. ಒಬ್ಬ ನಿರೂಪಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಆಗಲೇ ಫೇಮಸ್ ಆಗಿದ್ದೆ. ಹೌದು, ಸಖತ್ ಫೇಮಸ್ ಆಗಿದೆ. ಮಿತ್ರ ವೀರಭೂಮಿ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು. ಅಲ್ಲಿಂದಲೇ ನನ್ನನ್ನು ಸಿಲಿಲಲ್ಲಿ ಕರ್ಕೊಂಡೋಗಿದ್ದು, ಅಲ್ಲಿಂದಲೇ ನನ್ನನ್ನು ಶ್ರೀರಾಮ್ ಕರ್ಕೊಂಡೋಗಿದ್ದು. ಕಂಪ್ನಿ ಫಿಲಿಮ್ಸ್ನ ಮಾಲೀಕರಾದಂಥ ಇವರು KP ಶ್ರೀಕಾಂತ್ ಅವರು ಮತ್ತು ಕಾಂತರಾಜ್ ಅವರು, ಕಾಂತಣ್ಣ, ಮಳೆಗಾಳು ಕಾಂತಣ್ಣ, ಏನು ಚಂದ ಕಾಣಿಸ್ತಾಳೆ ಪರಮೇಶಣ್ಣ, ಅವರು ನನ್ನನ್ನು ಕರ್ಕೊಂಬಂದು ಫಸ್ಟ್ ನನಗೆ ಶ್ರೀರಾಮನ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅದು ಯಾರ ಜೊತೆ? ಶಿವಣ್ಣ. 75ನೇ ಚಿತ್ರ, MS ರಮೇಶ್ ಅವರ ನಿರ್ದೇಶನ. ಸಾಧು ಕೋಕಿಲ ಸರ್ ಮಾಡಬೇಕಾದ ಪಾತ್ರನ ತೆಗೆದ್ಬಿಟ್ಟು ನನಗಾಗ್ತಾರೆ. ಆ ಇನ್ವಿಟೇಷನ್ ನನ್ನ ಹತ್ರ ಇವತ್ತೂ ಇದೆ, ಮಿತ್ರ ವೀರಭೂಮಿ ಅಂತೇಳಿ ಇನ್ವಿಟೇಷನ್ ಹೆಸರು ಕೂಡ ಹಾಕ್ತಾರೆ. ಜಯ ಜಗದೀಶ್ವರ ಇದೊಂದು ದೊಡ್ಡ ಪಾತ್ರ ಏನಾದ್ರು ಕೂಡ ಮೊದಲ ಬಾರಿಗೆ ಒಬ್ಬ ಮೇರು ನಟನ ಜೊತೆ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನನ್ನ ಶಾರ್ಟ್ ಇದ್ದಾಗ ಶಿವಣ್ಣ ಕೂಡ ಬಂದು ನೋಡಿದರು. ಓ ಎಸ್, ತುಂಬ ಸಜೆಷನ್ಸ್ ಕೊಟ್ಟರು. ರಂಗಾಯಣ ರಘು ಅವರು ಇದ್ದರು ಅದರಲ್ಲಿ. ನನಗೆ ಒಂದು ಆಮೇಲೆ ಸಿನಿಮಾಗಳು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನನಗೆ ಸಿಲಿಲಲ್ಲಿ, ಪಾಪ ಪಾಂಡು, ಪಾತು ಸಾತು, ಅದರ ಮೂಲಕ ನಾನು ಫೇಮಸ್ ಆದೆ. ಹೋಗ್ತಾ ಹೋಗ್ತಾ ಗಣೇಶ್ ಸರ್ ನನಗೆ ಅರಮನೆ ಅನ್ನೋ ಸಿನಿಮಾದಲ್ಲಿ ನಾಗಶೇಖರ್ ಅವರಿಗೆ ಹೇಳಿ ಒಂದು ಸಣ್ಣ ಪಾತ್ರ ಮಾಡಿಸ್ತಾರೆ. ಆ ಪಾತ್ರ ತುಂಬ ದಿವಸ ಹೋಗ್ತೀರಿ ಶೂಟ್ ಆಗಲ್ಲ, ತುಂಬ ದಿನ ಹೋಗ್ತೀರ ಶೂಟ್ ಆಗಲ್ಲ, ತುಂಬ ದಿನ ಹೋಗ್ತೀರಿ ಶೂಟ್ ಆಗಲ್ಲ, ಕಾಯ್ತಾ ಕೂತಾರೆ. ಎಕ್ಸ್ಚೇಂಜಿಂಗ್ ನನ್ನ ಡ್ರೆಸ್ ಅವ್ರು ಹಾಕೋತಾರೆ, ನನ್ನ ಆ ಥರದ ಪಾತ್ರ. ಅದಾದಮೇಲೆ ದಯಾಳ್ ಅವರಿಗೆ ಗಣೇಶ್ ಅವರು ಸಜೆಸ್ಟ್ ಮಾಡ್ತಾರೆ, ಸರ್ಕಸ್ ಅನ್ನೋ ಸಿನಿಮಾದಲ್ಲಿ 5 ಜನ ಮೇನ್ ಕ್ಯಾರೆಕ್ಟರ್, ಮಿತ್ರನಿಗೆ ಹಾಕಿ ಪಾತ್ರ ಅಂತ ಗಣೇಶ್ ಸರ್ ಹೇಳ್ತಾರೆ. ದಯಾಳ್ ಅವ್ರು ನನ್ನ ಕರೆದು ಡ್ಯಾನ್ಸ್ ಎಲ್ಲ ಕಲಿಸಿ ಒಂದು ಪಾತ್ರ. ಅದರಲ್ಲಿ ಭಾಳ ದೊಡ್ಡ ಬಾಂಡಿಂಗ್, ನನ್ನ ಕ್ಯಾರೆಕ್ಟರ್ ಭಾಳ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಪವನ್, ನಮ್ಮ ಲೂಸಿಯಾ ಪವನ್ ಕೂಡ ಅಭಿನಯಿಸ್ತಾರೆ ನಮ್ಮ ಜೊತೆ. ನಮ್ಮ 5 ಜನರಲ್ಲಿ ಅವರು ಒಬ್ಬರು. ಮುರಳಿ ಮಾಸ್ಟ್ರು ಒನ್ ಆಫ್ ದಿ ಕ್ಯಾರೆಕ್ಟರ್. ಆಗ ಅವ್ರ ಮೂಲಕ ಯೋಗರಾಜ್ ಭಟ್ರ ಟೀಮಿಗೆ ನಾನು ಪರಿಚಯ ಆಗ್ತೀನಿ. ಮನಸಾರೆ, ಪಂಚರಂಗಿ, ನನ್ನ ಗ್ರಾಫು ಭಾಳ ಬ್ಯೂಟಿಫುಲ್ಲಾಗಿ ಬಿಲ್ಡ್ ಆಗ್ತವೆ. ನನ್ನದೊಂದು ಒಂದೇ ಮ್ಯಾನರಿಸಮನ್ನು ಎಲ್ಲ ಸಿನಿಮಾದಲ್ಲಿ ನಾನು ಮಾಡೋದಿಲ್ಲ. ನನ್ನದೇ ಆದ ಬೇರೆ ನನಗೆ ಅದು ಇಷ್ಟ ಕೂಡ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಾಕ್ಸು ಸ್ಟಾರ್ಟ್ ಆದವು. ನಾನು ಭಾಳ ಒಳ್ಳೆ ಗ್ರಾಫ್, ಭಾಳ ಬೇಗ ನಾನು ನಟನಾಗಿ ಜನರಿಗೆ ನಾನು ರೀಚ್ ಆದೆ. ಇವತ್ತು ನಾನು ಅದನ್ನು ನೋಡ್ತಾ ಇದ್ದೀರಿ, ನಮ್ಮ ಜಾಣೇಶ, ನೀವು ನಗಿಸ್ತಾ ಇದ್ದೀರಿ, ನೀವು ಅಳೋದು ನೋಡೋಕ್ಕಾಗಿಲ್ಲ ನಮಗೆ. ಅದೆಲ್ಲವೂ ಕೂಡ ಇದಕ್ಕೆ ಪ್ಲಸ್ ಆಗಿದೆ. ನನ್ನ ಇಂದಿನ ಸಿನಿ ಜರ್ನಿ ಕೂಡ ಇದಕ್ಕೆ ಪ್ಲಸ್ ಆಗಿರೋದು. ಸೊ ನಾನು ಬಿಗ್ ಬಾಸ್ಗೆ ಹೋದೆ, ಆಸೆ ಇತ್ತು. ಬೆಂಗಳೂರು ಕಪಾಲೆ ಥಿಯೇಟ್ರ್ ಮುಂದೆ ಒಂದು ಕಟೌಟ್ ಹಾಕ್ಸ್ಕೋಬೇಕು, ಅದು ಆಯಿತು. ನಿರ್ಮಾಪಕರಾಗಬೇಕು ಅಂತ ಅನ್ನಿಸ್ತು, ಅದು ಆಯಿತು. ಒಂದು ಅವಾರ್ಡ್ ತಗೋಬೇಕು, ಅದು ಸಿಕ್ತು ನನಗೆ. ಈಗ ಇನ್ನೂ ಆಸೆ, ನ್ಯಾಷನಲ್ ಅವಾರ್ಡ್ ತಗೋಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ನಮ್ಮ ಹೊಂಬಾಳೆ ಸಂಸ್ಥೆ ಏನಿದೆ, KRG ಏನಿದೆ, ರಾಕ್ಲೈನ್ ಪ್ರೊಡಕ್ಷನ್ ಏನಿದೆ, ಒಂದು ಅಥವಾ ಚಾಮುಂಡಿ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಹೇಗಿದೆ, ಆ ಥರದ್ದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಾನು ಮಾಡಬೇಕು. ಇದು ಆಲ್ರೆಡಿ ಇದೆ, ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಒಳ್ಳೊಳ್ಳೆ ಪ್ರತಿಭೆಗಳಿಗೆ, ಒಳ್ಳೊಳ್ಳೆ ನಿರ್ದೇಶಕರುಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಪ್ರೊಡಕ್ಷನ್ ಮೂಲಕ ಆಚೆ ಬರಬೇಕು. ನನಗೆ ತುಂಬ ರೋಲ್ ಮಾಡೆಲ್ಲು ದ್ವಾರಕೇಶ್ ಅಣ್ಣ. ಸಣ್ಣ ವಯಸ್ಸಿನಲ್ಲೂ ಕೂಡ ದ್ವಾರಕೇಶ್ ಅಣ್ಣ ನನಗೆ ಸ್ಫೂರ್ತಿ. ದ್ವಾರಕೇಶ್ ಅಣ್ಣ ನಂತರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ